ಇದು ಓಪೋ A6 Pro 5G ಸ್ಮಾರ್ಟ್ಫೋನು. ಈ ಫೋನ್ನ ಲಿಟ್ರಲಿ ಓಪೋದವರು 27,000 ಲಾಂಚ್ ಮಾಡಿದ್ದಾರೆ. 27,000. ಯೂಶಲಿ ಓಪೋ ಎ ಸೀರೀಸ್ ಎಲ್ಲ 15,000-16,000 ಒಳಗೆ ಇರ್ತಾ ಇತ್ತು. ಬಟ್ ಈ ಸಲ ಈ ಫೋನ್ನ 27,000 MRP ಲಾಂಚ್ ಮಾಡಿದ್ದಾರೆ. ಬಾಕ್ಸ್ ಮೇಲೆ ಏನು ರೇಟ್ ಇರುತ್ತೋ ಅದೇ ರೇಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನು ಮತ್ತು ಈ ಬಾಕ್ಸಲ್ಲಿ 80 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಳ್ಳೆಯದು. USB Type-C ಚಾರ್ಜಿಂಗ್ ಕೇಬಲ್ ಇದೆ, Type A ಇಂದ Type-C ಮತ್ತು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ನೋಡ್ರಪ್ಪ, ಈ ರೀತಿ ಇದೆ. ಈ ಫೋನ್ನ ಹಿಂದ್ಗಡೆ ಒಂದು ಮಿರರ್ನ ಕೊಟ್ಟಿದ್ದಾರೆ. ಮಿರರ್ ಏನಾದರೂ ಪ್ರೀಮಿಯಂ ಫೀಚರ್ ಆಗಿಬಿಡ್ತಾ? ಈ ಮಿರರ್ಗೆ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಯಾ ಏನೋ ಗೊತ್ತಿಲ್ಲ, ಆಯಿತಾ. ಈ ಸ್ಮಾರ್ಟ್ಫೋನ್ 216 ಗ್ರಾಮ್ ವೇಟ್ ಇದೆ ಮತ್ತು 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ, ಒಳ್ಳೆಯದು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಬೆಸಲ್ಸ್, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿರ್ಬೋದಾಗಿತ್ತು. ಫ್ರಂಟಿಂದ ಓಕೆ, ನಾರ್ಮಲ್ ಲುಕ್ಕು. ಹಿಂದಕ್ಕೆ ಬಂತು ಅಂದರೆ ಗ್ಲಾಸ್ ಪ್ಯಾಕನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ಲಾಸ್ಟಿಕ್ ಬ್ಯಾಕು ಒಂಥರ ಮ್ಯಾಟ್ ಇದೆ, ಸ್ಮಡ್ಜಸ್ ಅಷ್ಟಾಗಿ ಕಾಣೋದಿಲ್ಲ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು ಮತ್ತು ಸೆಲ್ಫಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಬಟ್ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ 1 SD ಕಾರ್ಡನ್ನು ಹಾಕೊಬೋದು. ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ IP ರೇಟಿಂಗ್ ನಮಗೆ ಸಿಗ್ತಾ ಇದೆ. IP66, 68 ಮತ್ತು 69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಸದ್ಯಕ್ಕೆ 2 ಕಲರ್ನ ಲಾಂಚ್ ಆಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಆಯಿತು ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.75 ಇಂಚಿಂದು HD+ ರೆಸೊಲ್ಯೂಷನ್ದು IPS ಡಿಸ್ಪ್ಲೇ. HD+, ಅದು ಕೂಡ IPS. HD+ ಹೋಗಲಿ, ಅಮೋಲೆಡ್ ಆರ ಕೊಡ್ಬೋದಾಗಿತ್ತು. ಅಮೋಲೆಡ್ ಹೋಗಲಿ, ಫುಲ್ HD+ ಆರ ಕೊಡ್ಬೋದಾಗಿತ್ತು. ಬೇಜಾರಾಯ್ತು ನನಗೆ. ಮತ್ತು 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1125 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಮತ್ತು ಇದರಲ್ಲಿ ಔಟ್ಡೋರ್ ಮೋಡು, ಗ್ಲೌ ಮೋಡ್ ಇದೆಲ್ಲ ಕೂಡ ಸಿಗ್ತಾ ಇದೆ. ಸೊ ಕೈ ಒದ್ದಾಗಿದ್ರು ಸಹ ಈ ಫೋನ್ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು, ಒಳ್ಳೆಯದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR4X ರ್ಯಾಮ್, ಏನು ಉಪಯೋಗ ಇಲ್ಲ. UFS 2.2 ಸ್ಟೋರೇಜ್. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ತುಂಬ ಕಡಿಮೆ ಆಯಿತು. ಇನ್ನು ಪರ್ಫಾರ್ಮೆನ್ಸಿಗೆ ಬರ್ತೀನಿ. ಮೀಡಿಯಾಟೆಕ್ ಡೈಮನ್ಸಿಟಿ 6300 ಪ್ರೊಸೆಸರ್. ಅಲ್ಲ ಗುರು, ಯಾವ ಲೋಕದಲ್ಲಿದ್ದೀವಿ ನಾವು ಅಂತ. ಒಂದು ಟೈಮಲ್ಲಿ ಇದೇ ಪ್ರೊಸೆಸರ್ ಬರೀ 10,000 ಸಿಗ್ತಾಯಿತ್ತು. 10,000 ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಇದು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 6,06,000 ರೇಟಿಂಗನ್ನು ಕೊಡ್ತಾ ಇದೆ. ತುಂಬ ಬೇಜಾರಾಯಿತು. ನಂಗನ್ನಿಸ್ತಂಗೆ ಓಪೋದಲ್ಲೇ ಓಪೋ K13 ಟರ್ಬೋ 28,000 ಅವೈಲಬಲ್ ಇದೆ. 1,000 ಜಾಸ್ತಿ ಆಗುತ್ತೆ ಅಷ್ಟೇ. ಆ ಫೋನ್ನ ತಗೋಬೋದಲ್ಲ, ಈ ಫೋನ್ ಯಾಕೆ ತಗೋಬೇಕು? ಆ ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ, ಒಳ್ಳೆ ಲುಕ್ ಇದೆ, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಏನಕ್ಕೆ ಈ ಫೋನ್ಗೆ ಈ ರೀತಿ ಮಾಡಿದ್ದಾರೆ ನಿಜ ಗೊತ್ತಿಲ್ಲ ನನಗೆ. 27,000 ಈ ಪ್ರೊಸೆಸರ್ ಯೋಚನೆನೂ ಮಾಡೋದಕ್ಕಾಗ್ತಿಲ್ಲ ನನಗೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ನಾರ್ಮಲ್ಲಾಗೇ ಇದೆ, ಆಯಿತಾ. ಅಷ್ಟೊಂದು ಬ್ಯಾಟ್ರಿ ಡ್ರೈನ್ ಆಗಲಿಲ್ಲ, ಟೆಂಪ್ರೇಚರ್ ಅಷ್ಟೊಂದು ಈ ಸ್ಮಾರ್ಟ್ಫೋನ್ ಬಿಸಿ ಕೂಡ ಆಗಿಲ್ಲ. ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೇಮಿಂಗ್ ಟೆಸ್ಟನ್ನು ಮಾಡಿದ್ವು. ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳಿಗಲ್ಲ. BGMIನಲ್ಲಿ ಬೇಸಿಕ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು ನೀವು. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ಇದೆ. ಮ್ಯಾಕ್ಸಿಮಮ್ ಅಂತಂದ್ರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಸೊ ಓಕೆ, ಆಯಿತಾ, ನಿಮಗೆ ಪ್ಲೇಯಬಲ್ ಇದೆ. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿ ವೇಪರ್ ಚೇಂಬರ್ ಕೂಡ ಕೊಟ್ಟಿದ್ದಾರೆ 3900 mm². ಬಟ್ ಈ ಪ್ರೊಸೆಸರ್ಗೆ ಅಂಥ ವೇಪರ್ ಚೇಂಬರೆಲ್ಲ ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ಪವರ್ಫುಲ್ ಇಲ್ಲ ಅಲ್ವಾ, ಅಷ್ಟೊಂದು ಹೀಟ್ ಕೂಡ ಆಗಲ್ಲ ಈ ಪ್ರೊಸೆಸರು.
ಇನ್ನೂ ಈ ಫೋನ್ನ ಕ್ಯಾಮ್ರಾಗೆ ಬರ್ತೀನಿ. ಈ ಕ್ಯಾಮ್ರಾ ಕೂಡ ಅಷ್ಟೇ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. 2 ಕ್ಯಾಮ್ರಾ ಇದೆ ಹಿಂದೆ, 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್, ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೊಟ್ಟಿಲ್ಲ. ಇನ್ನೊಂದು 2 MP ಡೆಪ್ತ್ ಕ್ಯಾಮ್ರಾ ಇದೆ. ನನಗೆ ನಿಜ ಈ ಫೋನ್ನ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ತುಂಬ ಬೇಜಾರಾಯಿತು, ಚೆನ್ನಾಗಿಲ್ಲ ಅಂತೀನಿ ಆಯಿತಾ. ಹೇಳ್ತೀನಲ್ಲ, ಆ K13 ಟರ್ಬೋನೇ ತಗೊಂಬಿಡಿ, ಯಾಕೆ ಸುಮ್ಮನೆ ಈ ಫೋನ್ ಅಂತ. ಏನಕ್ಕೆ ಹಿಂಗೆ ಮಾಡೋರೋ ಗೊತ್ತಿಲ್ಲ ಒಪ್ಪೋನವರು. ಮತ್ತು ಫ್ರಂಟ್ ಕ್ಯಾಮ್ರಾ 16 MP ಇದೆ. ಇದು ಓಕೆ ಒಂದು ಲೆವೆಲ್ಗೆ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ಕ್ಯಾಮ್ರಾ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಆಯಿತಾ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ ಫುಲ್ HD 60 FPS, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4Kನೂ ಆಪ್ಷನ್ ಇಲ್ಲ. ಆಬ್ವಿಯಸ್ಲಿ ಪ್ರೊಸೆಸರ್ ಅದನ್ನು ಸಪೋರ್ಟ್ ಕೂಡ ಮಾಡಲ್ಲ ಬಿಡಿ, ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ ಅಲ್ವಾ. ಕೆಲವೊಂದು ಸಣ್ಣ ಪುಟ್ಟ AI ಫೀಚರ್ನ ಕೊಟ್ಟಿದ್ದಾರೆ. AI ಕ್ಲಾರಿಟಿ ಎನ್ಹಾನ್ಸ್ ಮಾಡುವಂಥದ್ದು, ಎರೇಸಿಂಗ್ ಫೀಚರು, ಪರ್ಫೆಕ್ಟ್ ಶಾಟ್, ಇದೆಲ್ಲ ನಮಗೆ ಗ್ಯಾಲರಿ ಒಳಗೂ ಸಿಗುತ್ತೆ, ಕ್ಯಾಮ್ರಾದಲ್ಲೂ ಕೂಡ ಇಂಟಿಗ್ರೇಟ್ ಆಗಿದೆ ಒಂದು ಲೆವೆಲ್ಗೆ. ಬಟ್ ಕ್ಯಾಮ್ರಾ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ Android 16 ಬೇಸ್ಮೆಂಟ್ ಆಗ್ತಿರುವಂಥ ಕಲರ್ OS 15 ನಮಗೆ ಸಿಗ್ತಾ ಇದೆ. ನಂಗನಿಸ್ದಂಗೆ ಈ ಫೋನ್ಗೆ 2 ರಿಂದ 3 ವರ್ಷ OS ಅಪ್ಡೇಟ್ ಬರಬಹುದೇನೋ, ಗ್ಯಾರಂಟಿ ಇಲ್ಲ. ಮತ್ತು 5 ವರ್ಷ ಫ್ಲೂಯೆನ್ಸಿ ಚೆನ್ನಾಗಿರುತ್ತೆ ಅಂತ ಅಂತಾರೆ, 5 ವರ್ಷ ಸ್ಮೂತ್ ರನ್ ಆಗುತ್ತೆ ಅಂತ ಅಂತಾರೆ. ಬಟ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಯಿತಾ. ಇನ್ನು AI ಫೀಚರಿಗೆ ಬಂತು ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಅವಶ್ಯಕತೆ ಇರುವಂಥ AI ಫೀಚರ್ನ ಕೊಟ್ಟಿದ್ದಾರೆ. AI ರೈಟರ್ ಇದೆ, ಒಳ್ಳೆಯದು, ರೈಟಿಂಗ್ ಅಸಿಸ್ಟ್ ಕೆಲಸವನ್ನು ಮಾಡುತ್ತೆ. ಜೆಮಿನೈ ಇದೆ, ಮಾಮೂಲಿ ಇದ್ದೇ ಇರುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ 80 ವ್ಯಾಟ್ನ ಸೂಪರ್ ಹುಕ್ ಚಾರ್ಜರ್ನ ಕೊಟ್ಟಿದ್ದಾರೆ, ಒಳ್ಳೆಯದು. ಸ್ಪೀಕರು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, 300%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಕ್ಲಾರಿಟಿ ಓಕೆ, ಪರವಾಗಿಲ್ಲ. ಕನೆಕ್ಟಿವಿಟಿಯಲ್ಲಿ ಬರೀ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ, ಯಾವುದೇ ವೈಫೈ 6 ಸಿಗೋದಿಲ್ಲ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಈ ಒಂದು OS ಸದ್ಯಕ್ಕಂತೂ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ ಆಯಿತಾ. ಒಟ್ಟಿನಲ್ಲಿ ಆಪ್ಟಿಮೈಸ್ ಚೆನ್ನಾಗಾಗಿದೆ ಅಂತ ಅನ್ನಿಸ್ತು. ಈ ಒಂದು ಎಂಟ್ರಿ ಲೆವೆಲ್ ಪ್ರೊಸೆಸರ್ ಆಗಿದ್ರೂ ಸದ್ಯಕ್ಕೆ ಲ್ಯಾಗ್ ಹೊಡಿತಾ ಇಲ್ಲ. ಬಟ್ ಫ್ಯೂಚರ್ನಲ್ಲಿ ಪಕ್ಕಾ ನೀವು ಹೆವಿ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ ಸ್ವಲ್ಪ ನಿಧಾನ ಆದರೂ ಆಗಬಹುದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಈ ಸ್ಪೆಸಿಫಿಕೇಷನ್ ತುಂಬ ಕಡಿಮೆ ಅಂತ ನನ್ನ ಒಂದು ಅಭಿಪ್ರಾಯ. ಓಪೋದವ್ರದ್ದು ಹೇಳಿದ್ನಲ್ಲ, K13 ಟರ್ಬೋನೇ ನಿಮಗೆ $1,000 ಹಾಕಿದ್ರೆ ಬೆಟರ್ ಮಚ್ ಬೆಟರ್ ಸ್ಪೆಸಿಫಿಕೇಷನ್ ಇರುವಂಥ ಫೋನ್ ಸಿಕ್ಬಿಡುತ್ತೆ. ಯಾಕೆ ಹಿಂಗೆ ಮಾಡಿದ್ರು ಅಂತ ನಿಜ ಗೊತ್ತಿಲ್ಲ, ತುಂಬ ಬೇಜಾರಾಯ್ತು ನನಗೆ. ಸೊ ಈ ಸ್ಮಾರ್ಟ್ಫೋನ್ನ ನಾನು ನಿಜ ತಗೋಬೇಡಿ ಅಂತೀನಿ ಆಯಿತಾ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.